ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಎನ್ಆರ್ಪುರಕ್ಕೆ ಏನೇ ಡೆವಲಪ್ಮೆಂಟ್ ಆಗಿದೆ ಅಂತ ನಿಮ್ಮ ಕಣ್ಣು ಮುಂದೆ ಇದೆ. ಫಸ್ಟ್ ನಾವು ಮಾಡಿದ್ದು ನಮ್ಮ ಕಡೆಗಿನ ಮೇಲೆ ಏತಿ ನೀರಾವರಿ. ಆ ಏತಿ ನೀರಾವರಿ ಸುಮಾರು ಒಂದು 69 ಕೆರೆಗಳು ನೀರು ತುಂಬುತ್ತೆ. ಅಲ್ಲಿ ರೈತರ ಜೀವನದ ಹಸನಾಯಿತು. ಅನೇಕರಿಗೆ ಸೇತುವೆ ಒಂದು ಇತಿಹಾಸ. ಬರೀ ನಾವು ಸಿಮೆಂಟಲ್ಲೋ ಅಥವಾ ಸ್ಟೀಲಲ್ಲೋ ಕಟ್ಟಿಟ್ಟು ಸೇತುವೆ ಅಲ್ಲ, ಜನರ ಹೃದಯ ಜೋಡಿಸುವಂತ ಒಂದು ಸಾಧನೆ. ನಮ್ಮ ಪರ ವಕಾಲತ್ತು ಮಾಡಿ 60 ಕೋಟಿ ರೂಪಾಯಿ ಕೊಡಿಸ್ತಾರೆ. ಆಗ ನಿಮ್ಮ ನರಸಿಂಹರಾಜಪುರದ ಚಿತ್ರನೇ ಟೋಟಲಿ ಬದಲಾಗುತ್ತೆ. ಯಾಕೆಂದ್ರೆ ಇವತ್ತು ನರಸಿಂಹರಾಜಪುರದ ನಿಮ್ಮ ಈ ಸೇತುವೆ ನೋಡ್ಲಿಕ್ಕೆ ಯಾವ್ಯಾವ ಊರಿಗೆಲ್ಲ ಬರ್ತಾರೆ ಜನ, ಬರೀ ಸೇತುವೆ ನೋಡ್ಲಿಕ್ಕೆ. ನಾನು ಹೇಳಿದೆ, ನಮ್ಗೆ ಒಂದೇ ಒಂದು ಮಾತಲ್ಲ, ಈ ಭಾಗದ ದೇವರವರು ಅಂತ ಹೇಳಿದೆ. ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಪದ ನಾನು ಬಳಸಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಜೀವನದ ಸಿದ್ಧಾಂತವನ್ನು ಮರೆಯೋದೇ ಇಲ್ಲ. ಭತ್ತದ ನಾಡಿಂದ ಪ್ರಖ್ಯಾತಿಯಾಗಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಶತಮಾನೋತ್ಸವವನ್ನು ದಾಟಿರುವ ನರಸಿಂಹಪುರದ ಅವಿಸ್ಮರಣೀಯ ನೆನಪುಗಳು. ಈ ಪ್ರದೇಶದ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಂಡು ಬಂದವರಲ್ಲಿ ಎಂ ಶ್ರೀನಿವಾಸ್ ಅವರು ಕೂಡ ಒಬ್ಬರು. NR ಪುರಕ್ಕೆ ಒಬ್ಬ ಸಜ್ಜನ ರಾಜಕಾರಣಿಯನ್ನ ನೆನಪು ಮಾಡಿಕೊಳ್ಳಲು ಎಂ ಶ್ರೀನಿವಾಸ್ ರವರು ಹೆಸರನ್ನು ಕೂಡ ಸೇರ್ಪಡೆಗೊಳ್ಳುತ್ತಾರೆ. ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ NR ಪುರ ತಾಲೂಕಿನ NR ಪುರ ಸಮೀಪದಲ್ಲಿರುವ ಬಹಳಷ್ಟು ಹಳ್ಳಿಗಳಿಗೆ ಸಹಾಯ ಆಗುವ ಶಾಲಾ ಮಕ್ಕಳಿಗೆ ಮುಂತಾದ ಜನರು ಬಹಳಷ್ಟು ದೂರದಿಂದ ಹೋಗಬೇಕಾಗಿತ್ತು. ಈಗ ಹೊಸದೊಂದು ಸೇತುವೆ ಮಾಡಲಾಗಿದೆ. ಸುಮಾರು 38 ಕೋಟಿ ರೂ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಆಗಿದೆ. ಈ ಸೇತುವೆಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಕಾಣುತ್ತೆ. ಹಾಗಾಗಿ ಈ ಸೇತುವೆಗೆ ಸಿದ್ದರಾಮಯ್ಯ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ. ಈ ಭಾಗದ ಗ್ರಾಮಸ್ಥರಲ್ಲಿ ಸೇರಿ ಇದರಲ್ಲಿ ಸಿದ್ದರಾಮಯ್ಯ ಮತ್ತು ಎಂ ಶ್ರೀನಿವಾಸ್, ಮಾಜಿ MLC ಮತ್ತೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧ್ಯಕ್ಷರಾದಂಥ ಎಂ ಶ್ರೀನಿವಾಸ್ ರವರು ಅವರ ಶ್ರಮದಿಂದ ಆಗಿದಂಥ ಈ ಸೇತುವೆಗೆ ಈ ಭಾಗದ ಜನ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಅವರ ಸ್ನೇಹ ಸೇತುವೆ ಅಂತಲೇ ಹೇಳ್ತಾರೆ. ಇದು ಭದ್ರಾ ಹಿನ್ನೀರಿನಲ್ಲಿ ನಾನು ತೋರಿಸೋ ಪ್ರಯತ್ನ ಮಾಡ್ತಿದ್ದು. ಭದ್ರಾ ಹಿನ್ನೀರಿನಲ್ಲಿ ಏನು ಭದ್ರಾ ಬ್ಯಾಕ್ ವಾಟರ್ ಇದೆ, ಆ ಹೆಬ್ಬೆ ವಲಯದಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಈ ಪ್ಲೇಸನ್ನು ಈ ಜಿಲ್ಲೆ ಅಲ್ದಲೇ ಭಾಳ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಪ್ರವಾಸಿಗರು ಬರ್ತಿದ್ದಾರೆ. ಯಾಕೆಂದರೆ ಬ್ಯಾಕ್ ವಾಟರ್ ಯಾವಾಗಲೂ ತಣ್ಣಗಿರುತ್ತೆ. ತಣ್ಣಗಿದ್ದಂಥ ಈ ಪ್ರದೇಶ ನಿಜಕ್ಕೂ ನೋಡಿದರೆ ಇದು ಇಲ್ಲಿಂದ BRP ಅಂತ ಏನು ಬರುತ್ತೆ ಭದ್ರಾ ಪ್ರಾಜೆಕ್ಟು, ಅಲ್ಲಿ ತನಕ ಹೋಗುತ್ತೆ. ಇದು ಈಗ ಬೇಸಿಗೆ ಆಗೋದ್ರಿಂದ ಸ್ವಲ್ಪ ಖಾಲಿ ಇದೆ. ನೆಕ್ಸ್ಟ್ ಮುಂದಿನ ನಂತರ ಈಗ ಏನು ತುಂಬ ತಕ್ಷಣ ಈ ಜನಕ್ಕೆ ಒಂದು ಪ್ರವಾಸಿಗರಿಗೆ ಭಾಳ ಅಚ್ಚುಕಟ್ಟಾದ ಮತ್ತು ಇಲ್ಲಿನ ವಾತಾವರಣನೇ ಬದಲಾವಣೆ ಆಗಿದೆ. NR ಪುರ ಅಂತಂದರೆ ಒಂದು ಕುಗ್ರಾಮ ರೀತಿಯಲ್ಲಾಗಿ ಮುಳುಗಡೆ ಆಯಿತು ಅಂತ ಹೇಳ್ತಿದ್ರು. ಈ ಸೇತುವೆಯಿಂದ ಪ್ರವಾಸಿಗರಿಗೆ ಮತ್ತು ಇನ್ನೂ ಶ್ರೀನಿವಾಸ್ ಅವರ ಕನಸು ತುಂಬ ಇದೆ, ಪ್ರವಾಸಿ ಕೇಂದ್ರ ಮಾಡಬೇಕು ಅಂತೇಳಿ ಭಾಳ ಆಸಕ್ತಿ ಕೂಡ ಇದೆ. ಸುಮಾರು 15 ಕೋಟಿ ರೂ ವೆಚ್ಚದಲ್ಲಿ ಪ್ರವಾಸಿ ಕೇಂದ್ರ ಮಾಡಬೇಕು ಅಂತೇಳಿ ಇಲ್ಲಿ ಬೋಟಿಂಗು ಮತ್ತು ಪ್ರಾಂತದ ಪ್ರವಾಸಿಗರ ಹೋಟೆಲ್ಗಳು ಎಲ್ಲವೂ ಮಾಡೋ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರೇ ಶಂಕುಸ್ಥಾಪನೆ ಮಾಡಿದಂಥ ಈ ಸೇತುವೆ ಈಗ ಅವರೇ ಉದ್ಘಾಟನೆ ಮಾಡುವಂಥ ಒಂದು ಭಾಗ್ಯ ಈ ಊರಿಗೆ ಬಂದಿದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಹಿಂದೆ ಬಂದಾಗ 5 ಕೋಟಿ ಬಿಡುಗಡೆ ಮಾಡಿ ಈ ಸೇತುವೆಯನ್ನು ರಿಲೀಸ್ ಮಾಡಿದರು. ಈಗ ಸುಮಾರು 38 ಕೋಟಿ ರೂ ವೆಚ್ಚದಲ್ಲಿ ಇದು ಸೇತುವೆ ಆಗಿರೋದ್ರಿಂದ ಅವರು ಇಲ್ಲಿನ ಭಾಗದ ಹಳ್ಳಿಯರು ಎಲ್ಲ ಸೇರಿ ಸಿದ್ದರಾಮಯ್ಯ ಸೇತುವೆ ಅಂತ ಹೆಸರಿಟ್ಟದ್ದು ಒಂದು ವಿಶೇಷ ಕೂಡ ಆಗಿದೆ. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನೀಗ ರಾಜ್ಯದಲ್ಲೇ ಒಂದು ಅಪರೂಪದ ರಾಜಕಾರಣಿ ಅಂತ ಹೇಳ್ಬೋದು. ಹುಟ್ಟಿದ ಊರಿಗೆ ಏನಾರು ಮಾಡ್ಬೋದಾ ಅಂತ ಹೇಳಿದರೆ ಅದು ರಾಜಕಾರಣಿಗಳ ಸ್ವಾರ್ಥ ರಾಜಕಾರಣ ಜಾಸ್ತಿ ಇದೆ. ಅದರ ನಡುವೆ ಏನೂ ಅಪೇಕ್ಷೆ ಮಾಡದೆ, ಏನು ನಿರೀಕ್ಷೆ ಮಾಡದೆ ಒಬ್ಬ ರಾಜಕಾರಣಿಯಾಗಿ ಹುಟ್ಟಿದ ಊರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಈ ಭಾಗದ ಸುಮಾರು ಅಭಿವೃದ್ಧಿ ಕೆಲಸಗಳು ಮುಖ್ಯಮಂತ್ರಿ ಆಪ್ತರಾಗಿ ಸ್ನೇಹಿತರು ಆಪ್ತರು ಎರಡರೂ ಆಗಿರೋದ್ರಿಂದ ಈ ಭಾಗಕ್ಕೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಬೇರೆ ತಾಲೂಕಿನವ್ರು ಒಂದ್ಸರಿ ಹೇಳಬೇಕು ಅಂದರೆ ನಮಗಿಂತ ನಾಯಕರು ಬೇಕಾಗಿತ್ತು ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಇದು NR ಪುರ ಒಂದು ಕುಗ್ರಾಮ ರೀತಿಯಲ್ಲಿ ಏನು ಮುಳುಗಡೆ ಆದಾಗ ಆಗಿತ್ತು. ಈಗ ಅದೊಂದು ಹೊಸ ರೂಪ ಕೊಟ್ಟು ಯಾವ ರೀತಿ ಅಭಿವೃದ್ಧಿ ಮಾಡಿದೆ ಅಂತೇಳಿ ಗಣ್ಯ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳು ಉದ್ಯಮಿಗಳಾದಂಥ ಎಂ ಶ್ರೀನಿವಾಸ್ ಅವ್ರನ್ನ ಮಾತಾಡಿಸ್ತೀವಿ. ಹಾಗಾದ್ರೆ ಏನೇನು ಅಭಿವೃದ್ಧಿ ಆಗಿದೆ, ಮುಖ್ಯಮಂತ್ರಿ ಏನೇನು ಸಹಾಯ ಆಗಿದೆ ಅಂತೇಳಿ ಹೇಳೋ ಪ್ರಯತ್ನ ಮಾಡ್ತೀವಿ. ಬನ್ನಿ ಹಾಗಾದರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ.
ಸರ್ ಏನಾದ್ರು ಸಂಬಂಧಪಟ್ಟಾಗ ಏನೇನು ಡೆವಲಪ್ಮೆಂಟ್ NRPುರಕ್ಕೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ನಿಮ್ಮ ಕಣ್ಣು ಮುಂದೆ ಇದೆ. ನಾನು ಅದೆಲ್ಲ ಲಿಸ್ಟ್ ಕೊಡಕ್ಕೆ ಹೋಗೋದೇನು ಬೇಕಾಗಿಲ್ಲ. ಮಾಡೋದಿನ್ನೂ ತುಂಬ ಇದೆ. ನಾನು ಮಾಡಿರೋದೆಲ್ಲ ಹೇಳಲಿಕ್ಕೆ ಹೋಗೋಕ್ಕಾಗಲ್ಲ, ನಾನು ಹೇಳೋದು ಇಲ್ಲ. ಭಾರಿ ಮುಖ್ಯವಾಗಿ ನನಗೆ ಬೇಕಾಯಿತು, ಒಂದು 2-3 ಬೇಕಿತ್ತು ನರಸಿಂಹರಾಜಪುರಕ್ಕೆ. ಅದನ್ನು ಮಾತ್ರ ನಾನು ಮಾಡಿದ ಬಗ್ಗೆ ಹೇಳ್ತೀನಿ. ನಾನು ಯಾವ 1958ರಲ್ಲಿ ಮುಳುಗಡೆ ಆಯಿತು, ನಮ್ಮ ರೈತರಿಗೂ ಆ್ಯಕ್ಚುಲಿ ಅವ್ರು ತುಂಬ ತ್ಯಾಗ ಮಾಡಿದ್ರು. ಅವರೆಲ್ಲ ಅವ್ರ ಜಮೀನು ಹೋಯಿತು, ಮನೆ ಮಠ ಹೋಯಿತು, ಅವ್ರ ಜೀವನ ಹೋಯಿತು, ಎಲ್ಲೆಲ್ಲೋ ಹೋಗೋ ಜೀವನ ಕಟ್ಕೊಂಡ್ರು. ಕೆಲವರು ಮಾತ್ರ ಉಳ್ಕೊಂಡ್ರು, ಉಳಿದ್ರೆ ಆಚೆ ಹೋದರು. ಸೊ ಅವ್ರದ್ದು ಕೆಲವು ಪ್ರಾಬ್ಲಮ್ಗಳಿತ್ತು. ಅದಕ್ಕೋಸ್ಕರ ನಾನು ನಮ್ಮ ಮುಖ್ಯಮಂತ್ರಿಗೆ ಕೇಳಿದೆ, ನೀವು ದೊಡ್ಡ ಕಣ್ವರ್ಸ ಕೆಲಸ ಅಂತೂ ಸರ್ಕಾರ ಮಾಡಿಲ್ಲ, ಈ ಸ್ವಲ್ಪ ಮಾಡಿಕೊಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ಫಸ್ಟ್ ನಾವು ಮಾಡಿದ್ದು ನಮ್ಮ ಕಡೆಗಿನ ಬೆಲೆ ಏತಿ ನೀರಾವರಿ. ಆ ಏತಿ ನೀರಾವರಿ ಸುಮಾರು ಒಂದು 69 ಕೆರೆಗಳು ನೀರು ತುಂಬುತ್ತೆ. ಅಲ್ಲಿ ರೈತರ ಜೀವನದ ಹಸನಾಯಿತು. ಅದು 69 ಕೆರೆ ನೀರು ಬಂದಿದ್ದರಿಂದ ಅವರ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ, ಅದೊಂದು ಎಷ್ಟು ಸಹಾಯ ಆಯಿತು ಅಂತ ಹೇಳ್ಬಿಟ್ಟು ಅಂತ. ಸೊ ಅಂಥ ಒಂದು ದೊಡ್ಡ ಕೆಲಸ ಅವರು ಮಾಡಿಕೊಟ್ರು ಸಿದ್ದರಾಮಯ್ಯವರು. ಸೊ ಅವರು ಹಾಗೆ 2016ರಲ್ಲಿ ನಮ್ಮ ಕಡಗಿನ ಬೇಲು ಏತ ನೀರಾವರಿನ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಾಗ ಸೊ ಸಮಾರಂಭದಲ್ಲಿ ನಾನು ಸಿದ್ದರಾಮಯ್ಯರಿಗೆ ಹೇಳಿದೆ, ಆಯಿತು ಅದು ಮಾಡಿಕೊಟ್ರಿ, ಭಗೀರಥ ಆದರೆ ನೀವು ಆ ಏರಿಯಾಕ್ಕೆ ತುಂಬ ಸಂತೋಷ. ಆದರೆ ಇಲ್ಲಿ ಹೊನ್ನೆಕೊಡಿಗೆ ಅಂತ ಸುಮಾರು 10 ಗ್ರಾಮಗಳಿದೆ. ಅವರಿಗೆ ಪಟ್ಟಣಕ್ಕೆ ಬರಲಿಕ್ಕೆ ಸುಮಾರು 30 ಕಿಲೋಮೀಟರ್ ಸುತ್ಕೊಂಡ್ಬರ್ಬೇಕಾಗತ್ತೆ. ಆಮೇಲೆ ಸ್ಕೂಲ್ ಮಕ್ಕಳೆಲ್ಲ NRಪುರಕ್ಕೆ ಬರಬೇಕು ಅವರು. ಆಮೇಲೆ ಹಿರಿಯರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರು ಹಾಸ್ಪಿಟ್ಲಿಗೆ NRಪುರಕ್ಕೆ ಬರಬೇಕು. ಅವ್ರು 30 ಕಿಲೋಮೀಟ್ರ್ ಕ್ರಮಿಸ್ಕೊಂಡು ಬರಬೇಕು, ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಅದರಿಂದ ನೀವು ಸೇತುವೆ ಮಾಡಿಕೊಟ್ರೆ 3-4 ಕಿಲೋಮೀಟ್ರ್ ತಲುಪ್ತಾರೆ ಅವರು, ದಯವಿಟ್ಟು ಮಾಡಿಕೊಡಿ ಅಂತ ಸಿದ್ದರಾಮಯ್ಯನವರಿಗೆ ನಾವೊಂದು ಹವಾಲು ಇಟ್ಟೆ. ಆಗ ಸಿದ್ದರಾಮಯ್ಯನವರು ಎಷ್ಟಾಗುತ್ತೆ ಅಂತ ಕೇಳಿದ್ರು. ಅದು ಯಾರೋ 5 ಕೋಟಿ ಅಂತ ಹೇಳಿದ್ರೆ ಕೊನೆಗೆ 20 ಕೋಟಿಗೆ ಹೋಯ್ತು. 20 ಕೋಟಿ ನನಗೆ ಭಾರಿ ಸಂತೋಷದಿಂದ ಅದನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟರು ಸಿದ್ದರಾಮಯ್ಯನವರು. ಅದು ಮುಗಿಯುವಾಗ ಅದು 38.5 ಕೋಟಿ ಆಯಿತು ಮುಗಿಯೋದು. ಸೊ ಇವತ್ತು ನಮ್ಮ ನರಸಿಂಹರಾಜಪುರದಲ್ಲಿ ಅದೊಂದು ಇತಿಹಾಸ. ಹೊನ್ನೆಕೊಡಿಗೆ ಸೇತುವೆ ಒಂದು ಇತಿಹಾಸ. ಇದು ಬರೀ ನಾವು ಸಿಮೆಂಟಲ್ಲೋ ಅಥವಾ ಸ್ಟೀಲಲ್ಲೋ ಕಟ್ಟಿದ್ದು ಸೇತುವೆ ಅಲ್ಲ. ಈ ಸೇತುವೆ ಜನರ ಹೃದಯ ಜೋಡಿಸೋಂಥ ಒಂದು ಸಾಧನೆ ಇದು ನಮ್ಮ ಸೇತುವೆ. ಹಾಗಾಗಿ ಅವರೊಂದು ಅವ್ರ ಋಣ ನಾವು ತೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಕೆಲಸ ಸಿದ್ದರಾಮಯ್ಯ ಮಾಡಿಕೊಟ್ರು. ಸೊ ನಮ್ಮದು ಆಸೆ ಅಷ್ಟಕ್ಕೆ ನಿಲ್ಲಿಲ್ಲ. ನಾವು ಹೇಳಿದ್ವಿ, ನೀವು ಅಲ್ಲಿಂದ ಸೇತುವೆ ಮಾಡಿಕೊಟ್ರಿ, ಇವತ್ತೊಂದು ದೊಡ್ಡದು ಪ್ರವಾಸಿ ತಾಣ ಆಗಿದೆ, ಸಾವಿರಾರು ಜನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಜನಗಳು. ಬಟ್ ನಮ್ಮ ರೋಡ್ ಆಗಲಾಗಲಿ ನರಸಿಂಹರಾಜಪುರದ್ದು, ಆ ರೋಡನ್ನು ಆಗಲಾದರೆ ಒಳ್ಳೆಯದು ಹಾಗೆ ಅಂತ ಅವ್ರು ಕೇಳಿದೆ. ಆಗ ಸಿದ್ದರಾಮಯ್ಯನವರು ಬೇರೆ ಬೇರೆ ತೊಂದರೆಗಳು ಇರ್ತವೆ ಸರ್ಕಾರದಲ್ಲಿ, ಅದನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಟ್ರು. ಅದು ಕೂಡ ಮಾಡಿಕೊಟ್ರು ನನಗೆ. ಕೊನೆಯಲ್ಲಿ ಕ್ಯಾಬಿನೆಟಲ್ಲಿಟ್ಟು ನಮ್ಮ ಪರವಾಗಿ ಕ್ಯಾಬಿನೆಟಲ್ಲಿ ಮಾತಾಡಿ ನಮ್ಮ ಪರವಾಗಿ ವಕಾಲತ್ತು ಮಾಡಿ 60 ಕೋಟಿ ರೂಪಾಯಿ ಕೊಡಿಸಿದ್ರು. ಈಗಿನ ಕಾಲದಲ್ಲಿ 60 ಕೋಟಿ ಕೊಡೋದು ಕಷ್ಟ ಇದೆ. ಸೊ ನಮ್ಗೆ ಕೊಡಿಸೋದನ್ನು ಅದನ್ನು ಈ ರೋಡ್ ಅಗಲಾಗುತ್ತೆ. ಅದು ನಮ್ಮದು ಮುಂದಿನ ಪ್ರಾಜೆಕ್ಟ್, ರೋಡ್ ಅಗಲ ಆಗಬೇಕು. ಆಗ ನಿಮ್ಮ ನರಸಿಂಹರಾಜಪುರದ ಚಿತ್ರನೇ ಟೋಟ್ಲಿ ಬದಲಾಗುತ್ತೆ. ಅವತ್ತು ದೊಡ್ಡ ರೋಡ್ ಆಗುತ್ತೆ, ಸೇತುವೆ ಆಯಿತು. ಸೇತುವೆ ಪಕ್ಕದಲ್ಲಿ ಒಂದು ಪ್ರವಾಸಿ ತಾಣ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ನಾನು ಸರ್ಕಾರದಲ್ಲಿ ಆಗಿನ ಡೆಪ್ಟಿ ಕಮಿಷನರ್ ಮೀನಾ ನಾಗರಾಜ್ ಅವರು ಕೇಳಿದೆ. ಅಲ್ಲಿ ಪಕ್ಕದಲ್ಲಿ 3 ಎಕರೆ ಜಮೀನು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನನಗೆ ಕೊಟ್ಟರೆ ಸೊ ನಾವು ಅದಕ್ಕೆ ಒಂದು ಪ್ರವಾಸಿ ತಾಣ ಮಾಡ್ತೀವಿ ಅಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಅವರು ಈಸ್ ಎ ಗ್ರೇಟ್ ಲೇಡಿ. ಇಮಿಡಿಯೇಟ್ಲಿ ವಿದಿನ್ 1 ವೀಕ್ ಅವ್ರು ನಮ್ಗೆ ಕೊಟ್ಟರು, 3 ಎಕರೆ ಜಮೀನು ಕೊಟ್ಟರು. ಅದು ಡಿಪಾರ್ಟ್ಮೆಂಟ್ ಟೂರಿಸಮ್ ಕೊಟ್ಟರು. ಅಲ್ಲಿಂದ ಈಗ ನಮ್ಗೆ ಟ್ರಾನ್ಸ್ಫರ್ ಆಯಿತು, KSTDC ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ ನಾವೊಂದು ಅಮ್ಯೂಸ್ಮೆಂಟ್ ಪಾರ್ಕು, ಥೀಮ್ ಪಾರ್ಕ್ ಆ್ಯಂಡ್ ವಾಟರ್ ಪಾರ್ಕ್ ಮಾಡಬೇಕು ಅಂತೀನಿ. ಈ ವಾಟರ್ ಪಾರ್ಕ್ ಮಾಡಲಿಕ್ಕೆ ನಮ್ಮ ಸೇತುವೆ ಕೆಳಗಡೆ ಚೆಕ್ ಡ್ಯಾಮ್ ಕಟ್ಟಬೇಕು. ಚೆಕ್ ಡ್ಯಾಮ್ ಕಟ್ಟಿದ್ರೆ ಸುಮಾರು 600-700 ಎಕರೆ ನೀರು ನಿಂತಿರುತ್ತೆ. ಅದು ನಾವು ಇಮ್ಯಾಜಿನೇ ಮಾಡಲಿಕ್ಕಲ್ಲ. ಅಂಥ ಒಂದು ವಾಟರ್ ಸ್ಪೋರ್ಟ್ಸ್ ಮಾಡ್ಬೋದು, ಅಲ್ಲಿ ಬೋಟಿಂಗ್ ಮಾಡ್ಬೋದು, ಸ್ಕಿಟ್ಸ್, ಜೆಟ್ಟಿಂಗ್, ವಾಟರ್ ಜೆಟ್ಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಲ್ಲಿ. ಅಷ್ಟು ಒಂದು ದೊಡ್ಡದಾಗುತ್ತೆ. ಪ್ಲಸ್ ಒಂದು 10-20 ರೂಮ್ಗಳು ಬೇಕು. ಆಮೇಲೆ ಮಕ್ಕಳಿಗೆ ವೀಕೆಂಡ್ನಲ್ಲೆಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಬಂದು ಆಡಲಿಕ್ಕೆ ಒಂದು ಉದ್ಯಾನವನ ಮಾಡಬೇಕು, ಥೀಮ್ ಪಾರ್ಕ್ ಮಾಡಬೇಕು. ಇವೆಲ್ಲ ಮಾಡಿದಾಗ ಬಹುಶಃ ಚಿಕ್ಕಮಗಳೂರಲ್ಲಿ ಎಲ್ಲೂ ಇರಲಿಕ್ಕಿಲ್ಲ ಅಂತ. ಎಲ್ಲೂ ಇರಲಿಕ್ಕೆ ಜನ ಎಲ್ಲ ನಾನು ಹೇಳೋದಲ್ಲ, ಬೇರೆ ಹೇಳ್ತಾರೆ ಚಿಕ್ಕಮಗಳೂರಲ್ಲಿ ಇಂಥ ಒಂದು ಪ್ರವಾಸಿ ತಾಣ ಎಲ್ಲೂ ಆಗಲ್ಲ ಅಂತ ಒಂದು ಆಗ್ತಾ ಇದೆ. ದೊಡ್ಡ ಸಾಧನೆ. ನೀವು ಹೇಗೆ ಟೂರಿಸಮ್ಲಿ ಇದ್ದೀರಾ, ಅಕಸ್ಮಾತಾಗಿ ಇದ್ದೀರಾ, ಅದನ್ನು ಮಾಡಿಕೊಡಿ ಅಂತ. ಸೊ ಅದಾದರೆ ನನಗೊಂದು ಟೂರಿಸಮ್ ಇದ್ದಿದ್ದಕ್ಕೆ ನನಗೊಂದು ಸಾರ್ಥಕ ಆಗುತ್ತೆ. ಒಂದು ಆಗುತ್ತೆ, 15 ಕೋಟಿ ಆಗುತ್ತೆ. ಅದು ಇನಿಷಿಯಲ್ 15 ಕೋಟಿ ಆಗುತ್ತೆ. ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. 15 ಕೋಟಿ ಅಲ್ಲ, ಅದು ನೀವು 100 ಕೋಟಿ ಖರ್ಚು ಮಾಡಿದ್ರೆ ನೀವು ದುಡ್ಡು ವಾಪಸ್ ಬರುತ್ತೆ ಅಲ್ಲಿ.
ಅಷ್ಟು ಒಂದು ಪೊಟೆನ್ಷಿಯಲ್ ಪ್ಲೇಸ್ ಅದು. ಯಾಕೆಂದರೆ ಇವತ್ತು ನರಸಿಂಹರಾಜಪುರದ ನಿಮ್ಮ ಈ ಸೇತುವೆ ನೋಡಲಿಕ್ಕೆ ಯಾವ್ಯಾವ ಊರಿಂದೆಲ್ಲ ಬರ್ತಿದ್ದಾರೆ ಜನ, ಬರೀ ಸೇತುವೆ ನೋಡಲಿಕ್ಕೆ. ನಿಮ್ಗೆ ಒಂದು ಅನುಕೂಲ ಆಯಿತು, ಒಂದು ಸಣ್ಣ ಪಾರ್ಕ್ ಆಯಿತು, ಬಂದರೆ ಊಟ ತಿಂಡಿ ಜಾಗ ಆಯಿತು, ವಾಟರ್ ಸ್ಪೋರ್ಟ್ಸ್ ಆಯಿತು, ಬೋಟಿಂಗ್ ಆಯಿತು. ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು ಎಂಥ ಒಂದು ಜಾಗ ಆಗ್ಬೋದು ಚಿಕ್ಕಮಗಳೂರು. ಅದು ನನ್ನ ಮುಂದಿನ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಮಾಡಬೇಕು ಅಂತೀನಿ. ಮುಖ್ಯಮಂತ್ರಿ ಬಂದರೆ ಕೇಳ್ಕೊಳ್ತೀನಿ. ಆದರೆ ಮುಖ್ಯಮಂತ್ರಿಗೆ ಎಷ್ಟು ತೊಂದರೆ ಕೊಡೋದು ನಾನು ಒಂದೊಂದು ಕೊಡ್ತಾನೇ ಇದ್ದೀನಿ. ಇದು ಈ ಸನ್ಯಾಸಿ ಮದುವೆ ಆದ ಅಂತ ಹಂಗಾಯ್ತಿದ್ದು ನಾನು ಕೇಳ್ತಿರೋದು. ನಿಮ್ಗೆ ಗೊತ್ತಿಲ್ಲ ಕತೆ, ಸನ್ಯಾಸಿ ಮದುವೆ ಆದಂಗೆ ಆಗಿದ್ದು ನಾವು ಕೇಳ್ತಾ ಇರೋದು. ಅದಕ್ಕೆ ಕೊನೆಯದು ಒಂದು ಕೇಳಬೇಕು. ಅದೊಂದು ಆದರೆ ನಮ್ಮ ರಿಸಾರ್ಟ್ ಒಂದು ಪ್ಲಸ್ ನಮ್ಮ ಊರಿನ ಅಗಲೀಕರಣ. ಇದಕ್ಕೆ ನಾನು ಏನು ಜನಗಳಿಗೆ ಕೇಳೋದು ಅಂತ ಹೇಳಿದ್ರೆ, ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ರೋಡ್ ಅಗಲ ಮಾಡಲಿಕ್ಕೆ. ಈಗ ನೀವು ಕನ್ಸಲ್ಟ್ ಅಕ್ವಿಷನ್ ಕೊಟ್ಟರೆ ನಾನು ನಿಮ್ಗೆ ಹೇಳ್ತೀನಿ, ಇನ್ನು 6 ತಿಂಗಳಲ್ಲಿ ನರಸಿಂಹರಾಜಪುರ ರೋಡ್ ರೆಡಿ. 6 ತಿಂಗಳಲ್ಲಿ ನಮಗೆ ಲಕ್ಕಿಲಿ ಹಿಂದೆ ಮೇದ್ರ ಬೀದಿಯಿಂದ ದಾರಿ ಇದೆ ಬರಲಿಕ್ಕೆಲ್ಲ. ಈ ರೋಡ್ ಮುಚ್ಚಿಬಿಟ್ಟು ಅದು ಕೊಟ್ಟರೆ ಸೊ ಅವಾಗ ಇವ್ರು ಮಾಡ್ತಾರೆ, ಫ್ರೀಯಾಗಿ ಕೆಲಸ ಮಾಡ್ತಾರೆ. ಆ ಕಾಂಟ್ರಾಕ್ಟ್ರು ಯಾರಿಗೆ ಟೆಂಡರ್ ಆಗಿದೆ ಅವ್ರ ಹತ್ರ ಮಾತಾಡಿದೆ. ಅವರು ಸರ್ ನಾನು 4 ತಿಂಗಳು ಟೈಮ್ ಕೊಡಿ, 5 ತಿಂಗಳು ಟೈಮ್ ಕೊಡಿ, ನೀವು ರೋಡ್ ಕ್ಲೋಸ್ ಮಾಡೋದು 4 ತಿಂಗಳು ನಾನು ಮಾಡ್ಕೊಡ್ತೀನಿ ಅಂತ. ನೀವು ಕ್ಯಾನ್ ಇಮ್ಯಾಜಿನ್, ಕರ್ನಾಟಕದಲ್ಲಿ ಎಲ್ಲೂ ಕೂಡ ರೋಡ್ ಅಗಲೀಕರಣ ಇಷ್ಟು ಬೇಗ ಆಗೋದು ಇಲ್ಲ. ಅದಕ್ಕೆ ಸುಮಾರು 161 ಮನೆ ಬರುತ್ತೆ ಇಲ್ಲಿ. 150 ಮನೆಯವರು ಪಾಪ ಎಲ್ಲ ಕನ್ಸಲ್ಟ್ ಕೊಟ್ಟರು, ನೀವು ತೊಗೊಂಡು ಮಾಡಿ ಊರಿನ ಅಭಿವೃದ್ಧಿ ಮಾಡ್ತೀನಿ, ನಮ್ಗೆ ಭಾರಿ ಸಂತೋಷ ಅಂತ. ಅದು ಮಾಡೋದ್ರಿಂದ ನಿಮ್ಮ ವಾಣಿಜ್ಯ ಹೆಚ್ಚಾಗುತ್ತೆ ಇಲ್ಲಿ, ಪ್ಲಸ್ ನಿಮ್ಮ ಆಸ್ತಿ ಬೆಲೆಗಳು 1ಕ್ಕೆ 4 ಬೆಲೆ ಆಗುತ್ತೆ, ಊರಿಗೆ ಒಂದು ಕಳೆ ಬರುತ್ತೆ, ಮಾಡಿ ಸಂತೋಷ ಅಂತ ಕೊಟ್ಟು. ಆದರೆ ದುರಾದೃಷ್ಟಕ್ಕೆ ಒಂದು 11 ಜನ ಅದಕ್ಕೆ ಏನೋ ಒಂದು ತಕರಾರು ಇರ್ತಿರೋರು. ನಮಗೆ ಅಗಲ ಯಾಕೆ 30 ಅಡಿ ಹಾಕಬೇಕು, 27 ಅಡಿ ಮಾಡಿ, ಆಮೇಲೆ ನೀವು ಬರೀ ಇಷ್ಟೇ ಪರಿಹಾರ ಕೊಡ್ತೀವಿ, ಜಾಸ್ತಿ ಪರಿಹಾರ ಕೊಡಿ ಅಂತ. ಸಂತೋಷ, ನಿಮ್ಮ ರೈಟು, ನೀವು ಕೇಳಿ ಪರವಾಗಿಲ್ಲ. ಆದರೆ ಒಂದು ವಿಷಯ ನಿಮ್ಗೆ ಅವ್ರಿಗೆ ಗೊತ್ತಿರಬೇಕು, ನಮ್ಮ ಜೈಪುರದಲ್ಲಿ, ಕೊಪ್ಪದಲ್ಲಿ, ಬಾಳೆಹೊನ್ನೂರಲ್ಲಿ, ತಿರೀಕೆರೆಯಲ್ಲಿ ಎಲ್ಲ ಕಡೆನೂ ರೋಡ್ ₹1 ಯಾರು ಪರಿಹಾರ ಕೊಟ್ಟಿಲ್ಲ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ದೇವ್ರತಾನೆ ಈ ಪಾಲಕ್ಕೆ ಅವ್ರು ಕೊಟ್ಟಲ್ಲ. ಎಲ್ಲ 60 ಕೋಟಿ 40 ಕೋಟಿ ಬರೀ ಪರಿಹಾರಕ್ಕೆ ಹೋಗ್ತೀವಿ, ನಿಮಗೆ ಬರೀ 20 ಕೋಟಿ ಮಾತ್ರ ರೋಡಿಗೆ ಬರೋದು. ಅಂಥ ಒಂದು ದೊಡ್ಡ ಕರ್ತವ್ಯ ಎತ್ಕೊಂಡ್ರೆ ನೀವಂತರು ಬಂದು ಅಬ್ಜೆಕ್ಟ್ ಮಾಡೋದಲ್ಲ, ಕೋರ್ಟಿಗೆ ಹೋಗಿದ್ರಿ ಕೇಸ್ ಹಾಕ್ಲಿಕ್ಕೆ ನಮ್ಮ ಮೇಲೆ. ಇದು ನೀವೇ ಯೋಚನೆ ಮಾಡಬೇಕು, ದೇವ್ರು ಒಳ್ಳೇದು ಮಾಡ್ತೀನಿ ಅಂತ. ಇದು ನಾವೇನು ಹೇಳೋದ, ನಾಳೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಇದ್ರ ಬಗ್ಗೆ ಮಾತಾಡ್ತಾರೆ. ನನ್ನ ಅಜ್ಜ ನಮ್ಮಪ್ಪ ಇದಕ್ಕೆ ಅಡ್ಡ ಬಂದಿದ್ದಂತೆ ಅಂತ ಹೇಳ್ಬಿಟ್ಟು ಅಂತ. ತಪ್ಪಾಗುತ್ತೆ, ಹಾಗೆ ಮಾಡಬೇಡಿ. ಸಹಕಾರ ಕೊಡಿ, ನಿಮ್ಮ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ. ಸಹಕಾರ ಕೊಟ್ಟರೆ ಇನ್ನು 6 ತಿಂಗಳಲ್ಲಿ ನಿಮ್ಮ ರೋಡ್ ನಿಮ್ಗೆ ವಾಪಸ್ ಕೊಡ್ತೀನಿ ನಾನು, ರೆಡಿ ಮಾಡಿ. ನರಸಿಂಹರಾಜಪುರದ ಚಿತ್ರ ಚೇಂಜ್ ಮಾಡಿ ವಾಪಸ್ ಕೊಡ್ತೀನಿ ನಾನು ನಿಮಗೆ. ಇಷ್ಟು ಮಾಡಬೇಕು ಅಂತ ಸದ್ಯಕ್ಕೆ. ಸರ್, ನಿಮ್ಮಲ್ಲಿ ಕೆಲವರು ರಾಜಕಾರಣಿಗಳು ಏನಾಗುತ್ತೆ, ಬರೀ ಶಂಕುಸ್ಥಾಪನೆ ಮಾಡ್ತಾರೆ, ಅದು ಉದ್ಘಾಟನೆ ಆಗೋದಿಲ್ಲ. ನಿಮ್ದು ಎಲ್ಲ ಕಾರ್ಯಗಳು ಕೂಡ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಕೂಡ ಆಗಿದೆ. ಇಲ್ಲಿ ವಿಶೇಷ ಏನು ಸರ್ ನಿಮ್ಮ? ನೋಡಿ, ಅವರು 2016 ಬಂದಾಗ, 2017 ಬಂದಾಗ ಶಂಕುಸ್ಥಾಪನೆಗೆ ಬಂದಾಗ ನಮ್ಮ ಆಗಿನ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಸದಾಶಿವರು ಮಾತಾಡ್ತಾ ಹೇಳಿದ್ರು, ಈಗ ಇದನ್ನು ಮುಖ್ಯಮಂತ್ರಿ ಬಂದು ಭೂಮಿ ಪೂಜೆ ಮಾಡಿದರೆ ಇದು ಅವ್ರ ಕೈಯಿಂದನೇ ಲೋಕಾರ್ಪಣೆ ಆಗುತ್ತೆ ಅಂತ ಹೇಳಿದ್ರು. ಯಾವ ಮುಹೂರ್ತದಲ್ಲಿ ಹೇಳಿದ್ರು, ಯಾವ ಒಳ್ಳೆ ಬಾಯಲ್ಲಿ ಹೇಳಿದ್ರು ಗೊತ್ತಿಲ್ಲ, ಹಾಗೆ ಆಯಿತು. ತಾವು ಹೇಳ್ದಂಗೆ ಭಾರಿ ಕರೆಕ್ಟಾಗಿ ಕೇಳಿದ್ರು ನೀವು. ಎಲ್ಲರೂ ಶಂಕುಸ್ಥಾಪನೆ ಮಾಡ್ತಾರೆ, ಅದನ್ನು ಬಂದು ನೀವು ಉದ್ಘಾಟನೆ ಮಾಡಲಿಕ್ಕೆ ನಿಜವಾಗ್ಲೂ ನಿಮ್ಮ ಒಳ್ಳೆ ಹೃದಯ ಇರಬೇಕು, ಒಳ್ಳೆ ಮನಸ್ಸಿರಬೇಕು, ದೇವ್ರ ದಯ ಇರಬೇಕು. ಇದೆಲ್ಲ ಸಿದ್ದರಾಮಯ್ಯನವರಿಗೆ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಭಾರಿ ಪ್ರೀತಿಯಿಂದ ಕೊಟ್ಟಿದ್ದಾರೆ ಎಲ್ಲ ದುಡ್ಡು. ನನಗೆ ಅದು ಅವರು ಬೇಸರ ಪಟ್ಕೊಂಡು ಕೊಟ್ಟಿದ್ದು ದುಡ್ಡಲ್ಲ, ಪ್ರೀತಿಯಿಂದ ಕೊಟ್ಟಿರೋದು. ಇದು ಸೇತುವೆನೂ ಅಷ್ಟೇ, ಇದು ಸಿದ್ದರಾಮಯ್ಯನವ್ರ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ, ಹಳ್ಳಿಯವರೆಲ್ಲ ಸೇರಿಲ್ಲ, ನಾವಿಟ್ಟಿರಲ್ಲ, ಅವರೆಲ್ಲ ಇಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಸೇತುವೆಗಿಂತ ನನಗೆ ಇದು ಸಿದ್ದರಾಮಯ್ಯ ಶ್ರೀನಿವಾಸ ಸ್ನೇಹದ ಸೇತುವೆ ಅಂತ ಹೇಳಿ ನಾನು ಕರಿತೀನಿ ಅದಕ್ಕೆ. ಯಾಕೆಂದರೆ ಅವ್ರ ಸ್ನೇಹದಿಂದ ನನಗೆ ಆಗಿರೋ ಸೇತುವೆ ಇದು. ಸೊ ಹಾಗೆ ನನಗೆ ಇದೊಂದು ಈ ಒಂದು 2-3 ಕೆಲಸ ಆಗ್ಬಿಟ್ರೆ ನನ್ನ ಮನಸ್ಸಿಗೆ ಭಾರಿ ತೃಪ್ತಿ ಕೊಡುತ್ತೆ. ಭಾರಿ ಸಂತೋಷ ಆಗಿರೋದ್ರೆ ಶಂಕುಸ್ಥಾಪನೆ ಮಾಡಿದಂತಹ ಮುಖ್ಯಮಂತ್ರಿ ಇವತ್ತು ಬಂದು ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಇದು ನಮ್ಮ ಭಾಗ್ಯ, ಅವ್ರು ಬಂದು ಮಾಡ್ತಿರೋದು. ಆಗ ಇವರಿದ್ದಾಗ ಕೆಲಸ ಪ್ರಾರಂಭ ಆದಾಗ ಸರ್ಕಾರ ಬದಲಾವಣೆ ಆಯಿತು. ನಾವು ಅಂದ್ಕೊಂಡು ಸರ್ಕಾರ ಬದಲಾವಣೆ ಆಯಿತು, ಪಾಪ ಅವ್ರು ದುಡ್ಡು ಕೊಟ್ಟರೆ ಯಾರು ಮಾಡ್ತಾರೆ ಅಂತ. ಅದು ಕೊರೋನಾ ಬಂತು, 3-4 ವರ್ಷ ಹೊರಟೋಯ್ತು. ಹಾಗಾಗಿ ಅದು ಆಗಲಿಕ್ಕೆ 9 ವರ್ಷ ಬೇಕಾಯಿತು, ಸೇತುವೆ ಆಗಲಿಕ್ಕೆ. ಅದೇನೋ ಅದು ದೈವ ಬಲ, ಅದು ಅವ್ರ ಕೈಗೆ ವಾಪಸ್ ಬಂತು. ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಬೇಕು ಅಂತ
ಹಾಗಾಗಿ ಅವ್ರ ಕೈಗೆ ಬಂದಿದೆ. ಈಗ ಲೋಕಾರ್ಪಣೆ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ ಈಗ. ಸೊ ಇದು ಒಂದು ಅದೃಷ್ಟ, ದೇವ್ರ ಬಲ ಅಷ್ಟೇ. ಸರ್, ವಿಶೇಷವಾಗಿ ಸಿದ್ದರಾಮಯ್ಯರಿಗೆ ಏನು ಅಭಿನಂದನೆ ಅಥವಾ ಕೃತಜ್ಞತೆ? ಕೃತಜ್ಞತೆ ನಾನು ಏನಂತ ಹೇಳಿ, ಎಷ್ಟು ಅಂತ ಹೇಳಿ ಅವ್ರಿಗೆ ಕೃತಜ್ಞತೆ. ಪಾಪ ನಾನು ಹೇಳಿದೆ, ನಮ್ಗೆ ಒಂದೇ ಒಂದು ಮಾತಲ್ಲ, ಈ ಭಾಗದ ದೇವರವರು ಅಂತ ಹೇಳಿದೆ. ನಾನು ಇದಕ್ಕಿಂತ ದೊಡ್ಡ ಪದ ನಾನು ಬಳಸಬೇಕಾದ ಅವಶ್ಯಕತೆ ಇಲ್ಲ. ಇದು ಅವ್ರಿಗೇನು ಸಂಬಂಧ ಇಲ್ಲ. ಇದು ಅವರು ಮೈಸೂರು ಕಡೆಯವರು, ಇಲ್ಲಿಗೇನು ಸಂಬಂಧ? ಅವರು ಬರೀ ನಮ್ಮದೊಂದು 35 ವರ್ಷ ಸ್ನೇಹದ ಮೇಲೆ, ನನ್ನ ಮಾತು ಮೇಲೆ ಕೊಟ್ಟಲ್ಲ ಸಿದ್ದರಾಮಯ್ಯರು. ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರು ಮರೆಯೋದೇ ಇಲ್ಲ. ಅವರೊಬ್ಬ ವಿಶೇಷವಾದ ವ್ಯಕ್ತಿ. ಸಿದ್ದರಾಮಯ್ಯರು ಭಾರಿ ವಿಶೇಷವಾದ ವ್ಯಕ್ತಿ. ಹಾಗಾಗಿ ನನಗೆ ನನ್ನ ಜೀವಮಾನ ಇಡೀ ಅವರಿಂದ ಕೃತಜ್ಞತೆ ಇದ್ದೇ ಇರುತ್ತೆ. ನಾನು ಅವರಿಗೆ ಆಭಾರಿಯಾಗಿದ್ದೀನಿ. ಹೆಚ್ಚು ಕಮ್ಮಿ ಎಲ್ಲ ಯೋಜನೆಗೆ ಸುಮಾರು 132 ಕೋಟಿ ಹೆಚ್ಚಾಗುತ್ತೆ ಸರ್. ಇಷ್ಟು ಅನುದಾನ ತರುವಲ್ಲಿ ತಮ್ಮ ಪ್ರಯತ್ನ ಏನು ಸರ್? ಮಾಡಿಕೊಡಿ ಅಂತ ಕೇಳಿದ್ವಿ, ಸಾಹೇಬ್ರಿಗೆ ಮಾಡಿಕೊಡಿ ಅಂತ. ನಮ್ಮ ಮೇಲೆ ಇಟ್ಟಿದ್ದ ಪ್ರೀತಿ ಮಾಡಿಕೊಟ್ರು. ನಮ್ದೇನಿದೆ ಕೇಳೋದು, ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂತ. ಈಗ ಕೇಳಿದವರಿಗೆಲ್ಲ ಮುಖ್ಯಮಂತ್ರಿ ಕೊಡ್ತೇನೆ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ನೀವು ಸ್ವಲ್ಪ ಕ್ರೆಡಿಬಿಲಿಟಿ ಉಳಿಸ್ಕೊಂಡು ಬಂದಿರಬೇಕು. ಈಗ ನಾನು 35 ವರ್ಷ ಸ್ನೇಹಿತ ಆದರೂ ಕೂಡ ಸಿದ್ದರಾಮಯ್ಯನವರು ನಾನು ವೈಯಕ್ತಿಕವಾಗಿ ಇದುವರೆಗೂ ಒಂದು ಕೆಲಸ ಕೇಳಲಿಕ್ಕೆ ಹೋಗಿಲ್ಲ ಅವ್ರ ಕೇಳಿ. ಇದುವರೆಗೂ ಏನು ನನ್ನ ಸ್ನೇಹಿತರು ಎಲ್ಲ ನಾನು ನಿಮ್ಮೂರಿಗೆ ದಾರಿ ಎರೆದು ಕೊಟ್ಟಿದ್ದೀನಿ. ಪೂರ ನನ್ನ ಸ್ನೇಹಿತ ಅವ್ರ ಪ್ರೀತಿ ವಿಶ್ವಾಸನೆಲ್ಲ ತೆಗೆದು ಇಲ್ಲಿ ದಾರಿ ಎರೆದು ಕೊಟ್ಟಿದ್ದೀವಿ, ಇಲ್ಲಿ ಮಾಡಿದ್ದೀವಲ್ಲ. ಅದಕ್ಕೆ ನಾನು ಜೀವ ಪರ್ಯಂತ ಅವರಿಗೆ ಚಿರುಣಿಯಾಗಿರ್ತೀನಿ.